ತಿರುಪತಿ ಲಡ್ಡು ವಿವಾದದ ಬಳಿಕ ಟಿಟಿಡಿ ಖಡಕ್ ನಿರ್ಧಾರ. ಹಿಂದೂಯೇತರ ಸಿಬ್ಬಂದಿಗಳಿಗೆ ಗೇಟ್ ಪಾಸ್. ಹಿಂದೂಯೇತರರಿಗೆ ಟಿಟಿಡಿ ಅಧ್ಯಕ್ಷರು ಇಟ್ಟಿದ್ದ ಆ 2 ಆಯ್ಕೆಗಳು ಯಾವುದು ಗೊತ್ತಾ? ತಿಮ್ಮಪ್ಪನ ದೇಗುಲದ ಘನತೆಗೆ ಅವಮಾನ ಎಸಗಿದ್ರ ಆ 18 ಜನ, ದೇವಸ್ಥಾನದ ಆಚರಣೆಯಲ್ಲೂ ಭಾಗಿ, ಎತ್ತ ಹಿಂದೂಯೇತರ ಚಟುವಟಿಕೆಯಲ್ಲೂ ಭಾಗಿ. ತಿರುಮಲವನ್ನ ಸ್ವಚ್ಛಗೊಳಿಸೋದಕ್ಕೆ ಇನ್ನು ಏನೇನೆಲ್ಲ ಮಾಡ್ತಾರೆ BR ನಾಯ್ಡು. ದೇಗುಲದ ಪಾವಿತ್ರ್ಯತೆಗೆ, ಭಕ್ತರ ನಂಬಿಕೆಗೆ ಅವಮಾನ ಎಸಗಿದ್ರ ಹಿಂದೂಯೇತರ ನೌಕರರು. ನಮಸ್ಕಾರ ವೀಕ್ಷಕರೇ. ತಿರುಪತಿ ಲಡ್ಡು ವಿವಾದ ಇಡೀ ದೇಶಾದ್ಯಂತ ಸದ್ದು ಮಾಡಿದ್ದು, ಹಾಗೆ ತಿಮ್ಮಪ್ಪನ ಭಕ್ತರಲ್ಲಿ ಸಂಚಲನ ಉಂಟು ಮಾಡಿದ್ದು, ಆತಂಕಕ್ಕೀಡು ಮಾಡಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇದೀಗ ತಿರುಪತಿ ಲಡ್ಡು ವಿವಾದದ ಬಳಿಕ ಟಿಟಿಡಿ ಅಧ್ಯಕ್ಷ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಏನಪ್ಪಾ ಆ ನಿರ್ಧಾರ ಅಂತ ಹೇಳಿದ್ರೆ, ಟಿಟಿಡಿಯಲ್ಲಿ ಕೆಲಸ ಮಾಡುವಂತಹ 18 ಹಿಂದೂಯೇತರ ಸಿಬ್ಬಂದಿಗಳಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. BR ನಾಯ್ಡು ಅವರು ಟಿಟಿಡಿಯ ಅಧ್ಯಕ್ಷರಾದ ಬಳಿಕ ತಿರುಮಲವನ್ನ ಸ್ವಚ್ಛಗೊಳಿಸುವಂತಹ ಮಾತನಾಡಿದ್ರು, ಪ್ರತಿಜ್ಞೆಯನ್ನೇ ತೊಟ್ಟಿದ್ರು. ಈಗ ತಾವು ಕೊಟ್ಟ ಮಾತಿನಂತೆ 18 ಹಿಂದೂಯೇತರ ನೌಕರರಿಗೆ VRS ಕೊಟ್ಟಿದ್ದಾರೆ. ಟಿಟಿಡಿ ಅಧ್ಯಕ್ಷ BR ನಾಯ್ಡು ಅವರ ಪ್ರಕಾರ ಹಿಂದೂಯೇತರ ಸಿಬ್ಬಂದಿಗಳಿಗೆ ಟಿಟಿಡಿಯಲ್ಲಿ 2 ಆಯ್ಕೆ ಇದೆ. ಒಂದು, ತಿರುಪತಿ ದೇವಸ್ಥಾನದಿಂದ ನೀವು ಟ್ರಾನ್ಸ್ಫರ್ ಆಗಬೇಕು, ಅಥವಾ ಇನ್ನೊಂದು, ನಿಮ್ಮ ಮುಂದೆ ಸ್ವಯಂ ನಿವೃತ್ತಿ ಆಯ್ಕೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಿರುಪತಿ ತಿಮ್ಮಪ್ಪ ದೇವಸ್ಥಾನದ ಪಾವಿತ್ರ್ಯತೆಗೆ, ಭಕ್ತರ ನಂಬಿಕೆಗೆ ಅಗೌರವ ತೋರುವಂತಹ ನಿಮ್ಮಂತವರು ಇರಬಾರ್ದು ಅಂತ ಹೇಳಿ ಖಡಕ್ ಆಗಿ ಆದೇಶವನ್ನ ಹೊರಡಿಸಿದ್ದಾರೆ. ದೇವಸ್ಥಾನದ ಬಗ್ಗೆ ನಂಬಿಕೆ, ಗೌರವ ಇಲ್ಲದವರಿಗೆ ಟಿಟಿಡಿಯಲ್ಲಿ ಯಾವುದೇ ರೀತಿ ಸ್ಥಾನ ಇಲ್ಲ ಅಂತ ಹೇಳಿ ಕಡ್ಡಿ ತುಂಡು ಮಾಡಿ ಹೇಳಿದ್ದಾರೆ ನಾಯ್ಡು ಅವರು. ಈ ಹಿನ್ನೆಲೆಯಲ್ಲಿ ಟಿಟಿಡಿ ಹಿಂದೂಯೇತರ ನೌಕರರಿಗೆ ಸ್ವಯಂ ನಿವೃತ್ತಿಯನ್ನ ಕೊಟ್ಟು ಗೇಟ್ ಪಾಸ್ ನೀಡಿದೆ. ಇವರಷ್ಟೇ ಅಲ್ಲ, ಇನ್ನುಳಿದ ಹಿಂದೂಯೇತರ ನೌಕರರಿಗೂ ಕೂಡ VRS ಕೊಡುವಂತಹ ಚಿಂತನೆಯಲ್ಲಿದ್ದಾರೆ ಟಿಟಿಡಿ ಅಧ್ಯಕ್ಷ. ಇವರೆಲ್ಲರೂ ಹಿಂದೂ ದೇಗುಲದಲ್ಲಿ ಕೆಲಸ ಮಾಡ್ತಿದ್ರು, ಹಿಂದೂ ಧಾರ್ಮಿಕ ಕೆಲಸಗಳಲ್ಲಿ ಭಾಗಿಯಾಗಿದ್ರು ಕೂಡ ಹಿಂದೂಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ರು. ಇದರಿಂದ ದೇವಸ್ಥಾನದ ಪಾವಿತ್ರ್ಯತೆಗೆ ಅಗೌರವ ಹಾಗೂ ಕೋಟ್ಯಾಂತರ ಹಿಂದೂ ಧರ್ಮದ ಭಕ್ತರ ನಂಬಿಕೆಗೆ ಇದು ಘಾಸಿ ಉಂಟು ಮಾಡಿತ್ತು. ಟಿಟಿಡಿಲಿ ಒಂದು ಪ್ರತೀತಿ ಇದೆ. ಟಿಟಿಡಿಲಿ ಯಾರೇ ಕೆಲಸಕ್ಕೆ ಸೇರಿದ್ರು ಕೂಡ ತಿಮ್ಮಪ್ಪನ ಮೂರ್ತಿ ಮುಂದೆ ಅಥವಾ ತಿಮ್ಮಪ್ಪನ ಫೋಟೋ ಮುಂದೆ ಅಲ್ಲೊಂದು ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾರಂತೆ. ಹಿಂದೂಯೇತರರಾಗಿದ್ರೆ ನಾವು ಹಿಂದೂ ಧರ್ಮದ ಪ್ರಕಾರವೇ, ಹಿಂದೂ ಆಚರಣೆಗಳ ಪ್ರಕಾರವೇ ನಡ್ಕೊಳ್ತೀವಿ, ಯಾವುದೇ ರೀತಿ ಅಗೌರವ ತೋರೋದಿಲ್ಲ ಅಂತ ಹೇಳ್ಕೊಂಡು ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾರಂತೆ. ಆದ್ರೆ ಈ ರೀತಿ ಪ್ರತಿಜ್ಞೆಯನ್ನು ಸ್ವೀಕರಿಸಿದ ಬಳಿಕವೂ ಕೂಡ ಬಹುತೇಕ ಹಿಂದೂಯೇತರ ನೌಕರರೇನಿದ್ದಾರಲ್ಲ, ಅವರು ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಉಂಟು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾಯ್ಡು ಅವರು ಖಡಕ್ ಆಗಿ ಹೇಳಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಾ ಇತ್ತು, ಯಾವಾಗ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಾಗ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಿದ್ರು ಅಂತ ಹೇಳಿ ಗಂಭೀರವಾಗಿ ಆರೋಪ ಮಾಡಿದ್ರು. ಇದು ಹಿಂದೂ ಭಕ್ತರಲ್ಲಿ ಸಂಚಲನವನ್ನ ಉಂಟು ಮಾಡಿತ್ತು, ತಿಮ್ಮಪ್ಪನ ಭಕ್ತರಲ್ಲಿ ಆತಂಕವನ್ನೇ ಸೃಷ್ಟಿ ಮಾಡಿತ್ತು. ಏನು ಚಂದ್ರಬಾಬು ನಾಯ್ಡು ಅವರ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಲ್ಯಾಬ್ ರಿಪೋರ್ಟ್ ಏನ್ ಬಂತಲ್ಲ, ಆ ರಿಪೋರ್ಟ್ ನಲ್ಲೂ ಕೂಡ ಅಷ್ಟೇನೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ. ದನದ ಕೊಬ್ಬು, ಹಂದಿಯ ಕೊಬ್ಬು, ಮೀನಿನ ಎಣ್ಣೆ, ಹಸುವಿನ ಮೂಳೆಯಿಂದ ತೆಗೆದಂತಹ ಕೊಬ್ಬನ್ನ ಬಳಸಲಾಗಿದೆ ಅಂತ ಹೇಳಿ ಆ ರಿಪೋರ್ಟ್ ನಲ್ಲೂ ಕೂಡ ಒಂದು ಬೆಚ್ಚಿ ಬೀಳಿಸುವಂತಹ ಅಂಶ ಬಂದಿತ್ತು. ಅದು ಕೂಡ ಅಂತಿಂತ ಲ್ಯಾಬ್ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ನಿಂದ ರೆಕಾಗ್ನೈಸ್ಡ್ ಆಗಿದ್ದಂತಹ ಲ್ಯಾಬೇ ಈ ರೀತಿ ದೃಢೀಕರಿಸಿತ್ತು, ಅಂದ್ರೆ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಾ ಇದೆ ಅಂತ ಹೇಳಿ. ಸಹಜವಾಗಿ, ಯಾಕಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾಂತರ ಭಕ್ತರು ನಡೆದುಕೊಳ್ತಾರೆ, ದಿನನಿತ್ಯವೂ ಕೂಡ ಲಕ್ಷಾಂತರ ಭಕ್ತರು ಹರಿದು ಬರ್ತಾರೆ ತಿಮ್ಮಪ್ಪನ ಸೇವೆಗಾಗಿ, ತಿಮ್ಮಪ್ಪನ ದರ್ಶನಕ್ಕಾಗಿ. ಇನ್ನು ತಿರುಪತಿ ತಿಮ್ಮಪ್ಪನ ಲಡ್ಡುನ ಸ್ವೀಕರಿಸೋದಕ್ಕೆ ಜನ ತುದಿಗಾಲ್ನಲ್ಲಿ ನಿಂತಿರ್ತಾರೆ. ಆದ್ರೆ ಅಂತಹ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಾ ಇದೆ ಅಂತ ಹೇಳಿ ಆಂಧ್ರ ಪ್ರದೇಶದ CM ಇದನ್ನ ಆರೋಪ ಮಾಡಿದಾಗ ಅದು ಒಂಥರ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಷ್ಟೇ ಅಲ್ಲ, ಖಂಡಿತವಾಗ್ಲೂ ಭಕ್ತರಲ್ಲೂ ಕೂಡ ಆತಂಕ ಮನೆ ಮಾಡುತ್ತೆ. ನಾವು ತಿಮ್ಮಪ್ಪನಿಗೆ ಇಷ್ಟು ಭಕ್ತಿಯಿಂದ ನಡ್ಕೊಂತೀವಿ, ಇಷ್ಟೊಂದು ತನ್ಮಯತೆಯಿಂದ ನಡ್ಕೊಳ್ತೀವಿ, ಆದ್ರೆ ನಾವು ಸೇವಿಸುವಂತ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಾಗಿತ್ತ ಅಂತ ಹೇಳಿ. ಯಾವಾಗ ಇದು ಹಿಂದೂ ಧರ್ಮದ ನಂಬಿಕೆಗೆ ಅಗೌರವವನ್ನ ಉಂಟು ಮಾಡ್ತೋ, ಯಾವಾಗ ಹಿಂದೂ ಧರ್ಮದ ಭಕ್ತರ ನಂಬಿಕೆಗೆ ಘಾಸಿ ಉಂಟು ಮಾಡ್ತೋ, ಆಗ್ಲೇನೆ ನಾಯ್ಡು ಅವರು ಟಿಟಿಡಿಯ ಅಧ್ಯಕ್ಷರಾಗಿ ಚಾರ್ಜ್ ತೆಗೆದುಕೊಂಡಾಗ್ಲೇನೆ ಹಿಂದೂ ಭಕ್ತರ
ಗೌರವಕ್ಕೆ ಏನಾದ್ರೂ ಘಾಸಿ ಉಂಟು ಮಾಡುವಂತಹ ಚಟುವಟಿಕೆ TTD ನಡೀತಿದೆ ಅಂತ ಹೇಳಿದ್ರೆ ಅದನ್ನೆಲ್ಲದನ್ನು ಕೂಡ ನಾನು ತಹಂಬದಿಗೆ ತಗೋಬರ್ತೀನಿ, ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದರಂತೆಯೇ ಈಗ ಮೊದಲ ಸ್ಟೆಪ್ ಎಂಬಂತೆ ಹಿಂದೂಯೇತರ ನೌಕರರಿಗೆ ಗೇಟ್ ಪಾಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಹಿಂದೂಯೇತರ ವರ್ಕ್ ಮಾಡಬಾರ್ದು, ಕೆಲಸವನ್ನ ಮಾಡಬಾರ್ದು, ಅವರಿಗೆ ಅವಕಾಶವನ್ನ ಕೊಡಬಾರ್ದು ಅಂತ ಹೇಳಿ ಈ ಹಿಂದೂ ಸಂಘಟನೆಗಳು ಆಗ್ರಹಿಸಿದ್ವು. 2018ರಲ್ಲಿ ಅಂದಿನ CS LV ಸುಬ್ರಹ್ಮಣ್ಯಂ ಅವರು ಅನ್ಯ ಧರ್ಮದ ನೌಕರರನ್ನ ಗುರುತಿಸಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ರು. ಇದಕ್ಕೆಲ್ಲ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿತ್ತು. ಅನ್ಯ ಧರ್ಮದ ಯಾರಿದ್ದಾರೆ ಅನ್ಯ ಧರ್ಮೀಯ ನೌಕರರು ಅವರ ಹೆಸರನ್ನು ಕೂಡ ಲಿಸ್ಟ್ ಮಾಡಲಾಗಿತ್ತು. ಆದ್ರೆ ಚುನಾವಣೆ ಬಂದು ನಂತರ YS ಜಗನ್ಮೋಹನ್ ರೆಡ್ಡಿ ಅವರು ಅಧಿಕಾರವನ್ನ ಸ್ವೀಕರಿಸಿದ್ರು. ಅದರ ನಂತರ ಈ ಎಲ್ಲಾ ಪ್ರಕ್ರಿಯೆ ಕೂಡ ಸ್ಥಗಿತಗೊಳ್ತು. ಯಾವಾಗ ಜಗನ್ಮೋಹನ್ ರೆಡ್ಡಿ CM ಆದ್ರೋ CS ಸ್ಥಾನದಿಂದ ಸುಬ್ರಹ್ಮಣ್ಯ ಅವರನ್ನೇ ಕೆಳಗಿಳಿಸಿದ್ರು. ಆಗ್ಲೂ ಕೂಡ ಇದು ವಿವಾದಕ್ಕೆ ಎಡೆ ಮಾಡಿತ್ತು. ತಿರುಪತಿ ಲಡ್ಡು ವಿವಾದದ ಬಳಿಕ TTD ಒಂದು ಖಡಕ್ ನಿರ್ಧಾರವನ್ನ ಕೈಗೊಂಡಿದ್ದು ಅನ್ಯ ಧರ್ಮೀಯರಿಗೆ ಗೇಟ್ ಪಾಸ್ ಕೊಟ್ಟಿರೋ ವಿಚಾರವನ್ನ ತಿಮ್ಮಪ್ಪನ ಭಕ್ತರು ಸ್ವಾಗತಿಸಿದ್ದಾರೆ. ಇನ್ನು ಇದು ತಿರುಪತಿ ವಿಚಾರ ಆದ್ರೆ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಆಗಿತ್ತು ಈ ಹಿಂದೆ. ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಯ ಕಾನೂನಿನ ಪ್ರಕಾರ ಏನಪ್ಪಾ ಅಂತಂದ್ರೆ ಯಾವುದೇ ಧರ್ಮದ ಅಧಿಕಾರಿಗಳು ಟ್ರಸ್ಟಿಗಳಾಗಬಹುದು, ಆದ್ರೆ ಅವರನ್ನ ಬದಲಾಯಿಸಬೇಕು, ಅನ್ಯ ಧರ್ಮದವರನ್ನ ನಮ್ಮ ದೇವಸ್ಥಾನಗಳ ಟ್ರಸ್ಟಿಗಳನ್ನಾಗಿ ನೇಮಕ ಮಾಡಬಾರ್ದು ಅನ್ನೋ ಕೂಗು ಬಹುದಿನಗಳಿಂದ ಕೇಳಿ ಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ನಡೆದಿತ್ತು. ಇದಕ್ಕೆ ರಾಜ್ಯ ಸರ್ಕಾರ ಯಾವಾಗ ತಿದ್ದುಪಡಿ ತರುತ್ತೋ ಕಾದ್ ನೋಡ್ಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.